ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋವಾಸ್ತು, ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಲಕ್ಷ್ಮಿ ಯೋಗ, ಇದು ಯಾವ ರೀತಿ ಕಾಂಬಿನೇಷನಿಂದ ಉಂಟಾಗುತ್ತದೆ ಎಂದು ನೋಡೋಣ. ಮೊದಲಿಗೆ ಶುಭ ಗ್ರಹಗಳಿಂದ ತುಂಬ ಒಳ್ಳೆಯ ಯೋಗಗಳಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದ್ದರೂ ಕೆಲವು ಸಲ ಅದು ನಲಿಫೈ ಆಗುತ್ತದೆ, ಅಂದರೆ ಯೋಗ ಭಂಗವಾಗುತ್ತದೆ. ಆದರೆ ಕೆಲವು ಪಾಪಗ್ರಹಗಳ ಕಾಂಬಿನೇಷನ್ ಇದ್ದಾಗ ಈ ಯೋಗ ಉತ್ತಮವಾಗಿ ಯೋಗಿಸುತ್ತವೆ. ಆ ಬಗೆಯಲ್ಲಿ, ಆ ವಿಧಾನದಲ್ಲಿ ಇವತ್ತಿನ ದಿನ ಈ ಅಷ್ಟಲಕ್ಷ್ಮಿ ಯೋಗ ಯಾವ ರೀತಿ ಯಾವ ಫಲಗಳನ್ನು ಕೊಡುತ್ತದೆ ಎಂದು ತಿಳಿಯೋಣ. ಮೊದಲಿಗೆ ಲಗ್ನದಿಂದ 1ನೇ ಮನೆಯಿಂದ 6ನೇ ಮನೆಯಲ್ಲಿ ರಾಹು ಇದ್ದಾಗ, ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇದ್ದಾಗ, ರಾಹುವಿನಿಂದ ಲೆಕ್ಕ ಹಾಕಿದಾಗ 4, 7, 10ನೇ ಸ್ಥಾನದಲ್ಲಿ ಗುರುವಿದ್ದಾಗ ಈ ಯೋಗ ಉಂಟಾಗುತ್ತದೆ. ಈ ಯೋಗ ಉಂಟಾಗಲು ಗುರುವು ಸ್ವಕ್ಷೇತ್ರದಲ್ಲಿರಬೇಕು ಅಥವಾ ಉಚ್ಚ ಕ್ಷೇತ್ರದಲ್ಲಿರಬೇಕು. ಹಾಗಿಲ್ಲದೆ ಮಿತ್ರ ಕ್ಷೇತ್ರಗಳಲ್ಲಿದ್ದಾಗಲೂ ಸಹ ಯೋಗಿಸುತ್ತದೆ. ಆ ಬಗೆಯಲ್ಲಿ ಇವತ್ತಿನ ದಿನ ಯಾವ ಫಲಗಳು ಯಾವ ರೀತಿ ದೊರಕುತ್ತವೆ ಎಂದು ನೋಡೋಣ. ಅಷ್ಟಲಕ್ಷ್ಮಿ ಯೋಗದಿಂದ ಸಕಲ ಸೌಭಾಗ್ಯಗಳು, ಪುತ್ರ ಸಂತಾನ, ಕೀರ್ತಿ, ಉದ್ಯೋಗದಲ್ಲಿ ಒಳ್ಳೆ ಮನ್ನಣೆಯನ್ನು ಸಹ ಈ ಅಷ್ಟಲಕ್ಷ್ಮಿ ಯೋಗದಿಂದ ಉಂಟಾಗುತ್ತದೆ. ಈ ಅಷ್ಟಲಕ್ಷ್ಮಿ ಯೋಗದಿಂದ ಹಣಕಾಸಿನಲ್ಲಿ ಉತ್ತಮವಾದ ಯೋಗಗಳು ಉಂಟಾಗುತ್ತವೆ. ಅಷ್ಟಲಕ್ಷ್ಮಿ ಯೋಗದಿಂದ ಈ ಯೋಗ ಯಾವುದೇ ಯೋಗಕ್ಕೆ ಹೋಲಿಸಿದಲ್ಲಿ ತುಂಬ ವೇಗವಾಗಿ ತನ್ನ ಯೋಗಗಳನ್ನು ಕೊಡುತ್ತವೆ. ಹಾಗೆಯೇ ರಾಹುವಿನಿಂದ ಕೇಂದ್ರಗಳಲ್ಲಿ ಲಗ್ನವನ್ನು ಬಿಟ್ಟು ರಾಹುವಿನಿಂದ 4, 7, 10ನೇ ಸ್ಥಾನದಲ್ಲಿ ಗುರು ಇದ್ದಾಗ, ರಾಹುವಿನಿಂದ ಲಗ್ನದಿಂದ ಅಲ್ಲ, ರಾಹುವಿನಿಂದ 4, 7, 10ನೇ ಸ್ಥಾನಗಳಲ್ಲಿ ಗುರುವಿದ್ದಾಗ ಈ ಯೋಗ ಉಂಟಾಗುತ್ತದೆ. ಹಾಗೆಯೇ ರಾಹುವು ಉಚ್ಚ ಕ್ಷೇತ್ರಗಳಲ್ಲಿದ್ದು, ಮಿತ್ರ ಕ್ಷೇತ್ರಗಳಲ್ಲಿದ್ದು, ಬುಧನ ಮನೆಗಳು ಮಿಥುನ, ಕನ್ಯಾ ಹಾಗೂ ವೃಷಭ, ತುಲಾ, ಮಕರ, ಕುಂಭ ಈ ರಾಶಿಗಳಲ್ಲಿದ್ದಾಗ ಒಳ್ಳೆಯ ಯೋಗವನ್ನು, ಭೂತತ್ವ ರಾಶಿಗಳಲ್ಲಿ ಸಹ ಒಳ್ಳೆಯ ಯೋಗವನ್ನು ರಾಹುವಿನಿಂದ ಕೊಡುತ್ತಾನೆ. ರಾಹುವು ಉದಾಹರಣೆಗೆ ಒಂದು ಲಗ್ನವನ್ನು ನೋಡೋಣ. ತುಲಾ ಲಗ್ನಕ್ಕೆ 6ನೇ ಸ್ಥಾನದಲ್ಲಿ ರಾಹು ಇದೆ. ತುಲಾ ಲಗ್ನಕ್ಕೆ 6ನೇ ಸ್ಥಾನದಲ್ಲಿ ರಾಹು ಇದ್ದಾಗ, 6ನೇ ಸ್ಥಾನದಲ್ಲಿ ರಾಹುವಿದ್ದು ಕಟಕ ರಾಶಿಯಲ್ಲಿ ಎಕ್ಸಾಲ್ಟೇಷನ್, ಗುರು 10ನೇ ಮನೆಯಲ್ಲಿ ಎಕ್ಸಾಲ್ಟೇಷನ್ ಆಗುತ್ತದೆ. ಹೀಗಿದ್ದಾಗ ಒಳ್ಳೆ ಫಲವನ್ನು ಗುರುವು ಮತ್ತು ರಾಹುವು ಎರಡೂ ದಶಗಳಲ್ಲಿ ಮತ್ತು ಭುಕ್ತಿಗಳಲ್ಲಿ ಉತ್ತಮವಾದ ಫಲಗಳನ್ನು ಕೊಡುತ್ತವೆ. ಇಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದೇನೆ ನೋಡಿ. 3 ಎಕ್ಸಾಂಪಲ್ಗಳನ್ನು ನಾನು ಉದಾಹರಣೆಯಾಗಿ ಕೊಡುತ್ತೇನೆ. ಬೇರೆ ಲಗ್ನಗಳಿಗೆ ನೀವು ನೋಡಿ ತಿಳಿದುಕೊಳ್ಳಿ. ಮೊದಲನೇದಾಗಿ ಯಾವ ಲಗ್ನಗಳಿಗೆ 6ನೇ ಸ್ಥಾನದಲ್ಲಿ ರಾಹು ಇರಬೇಕಾಗುತ್ತದೆ ಎಂದು ಹೇಳುತ್ತೇನೆ. ಮೊದಲನೇದಾಗಿ ಮೇಷ ಲಗ್ನವನ್ನು ತೆಗೆದುಕೊಂಡಾಗ, ಕನ್ಯಾದಲ್ಲಿ ರಾಹುವಿದ್ದಾಗ 6ನೇ ಸ್ಥಾನ, ಕನ್ಯಾದಲ್ಲಿ ರಾಹುವಿದ್ದಾಗ 4ನೇ ಸ್ಥಾನದಲ್ಲಿ ಧನಸ್ಸುವಿನಲ್ಲಿ ಗುರುವಿದ್ದಾಗ ಈ ಯೋಗ ಉಂಟಾಗುತ್ತದೆ. ಮೇಷಲಗ್ನದಿಂದ ಬಂದಾಗ ಮೇಷಲಗ್ನಕ್ಕೆ ಕನ್ಯಾ 6ನೇ ಸ್ಥಾನವಾಗುತ್ತದೆ. ವೃಷಭ ಲಗ್ನಕ್ಕೆ ತುಲಾ 6ನೇ ಸ್ಥಾನವಾಗುತ್ತದೆ. ಮಿಥುನ ಲಗ್ನಕ್ಕೆ ವೃಶ್ಚಿಕ 6ನೇ ಸ್ಥಾನವಾಗುತ್ತದೆ. ಹಾಗೆಯೇ ಕಟಕ ಲಗ್ನಕ್ಕೆ ಧನುಸ್ಸು 6ನೇ ಸ್ಥಾನವಾಗುತ್ತದೆ. ಸಿಂಹ ಲಗ್ನಕ್ಕೆ ಮಕರ 6ನೇ ಸ್ಥಾನವಾಗುತ್ತದೆ. ಕನ್ಯಾ ಲಗ್ನಕ್ಕೆ ಕುಂಭ 6ನೇ ಸ್ಥಾನವಾಗುತ್ತದೆ. ತುಲಾ ಲಗ್ನಕ್ಕೆ ಮೀನ 6ನೇ ಸ್ಥಾನವಾಗುತ್ತದೆ. ವೃಶ್ಚಿಕ ಲಗ್ನಕ್ಕೆ ಮೇಷ 6ನೇ ಸ್ಥಾನವಾಗುತ್ತದೆ. ಧನುಸ್ಸು ಲಗ್ನಕ್ಕೆ ವೃಷಭ 6ನೇ ಸ್ಥಾನವಾಗುತ್ತದೆ, 6ನೇ ಸ್ಥಾನದಲ್ಲಿ ರಾಹು ಇದ್ದಾಗ. ಹಾಗೆಯೇ ಧನುಸ್ಸುವಿಗೆ ವೃಷಭ 6ನೇ ಸ್ಥಾನವಾಗುತ್ತದೆ. ಮಕರಕ್ಕೆ ಮಿಥುನ 6ನೇ ಸ್ಥಾನವಾಗುತ್ತದೆ. ಕುಂಭ ಲಗ್ನಕ್ಕೆ ಕಟಕ 6ನೇ ಸ್ಥಾನವಾಗುತ್ತದೆ. ಮೀನ ಲಗ್ನಕ್ಕೆ ಸಿಂಹ 6ನೇ ಸ್ಥಾನವಾಗುತ್ತದೆ. ಹೀಗೆ 6ನೇ ಸ್ಥಾನದಲ್ಲಿ ರಾಹು ಇದ್ದು ರಾಹುವಿನಿಂದ ಸಕಲ ಐಶ್ವರ್ಯವನ್ನು ಕರುಣಿಸುತ್ತಾನೆ. ರಾಹು ದಶೆ 18 ವರ್ಷ, ಗುರು ದಶೆ 16 ವರ್ಷ, ಒಟ್ಟು 34 ವರ್ಷಗಳು ಈ ಯೋಗವು ಫಲಿಸುತ್ತದೆ. ಮೊದಲನೇದಾಗಿ ಯಾವುದೇ ಯೋಗವಾಗಲಿ ಫಲಿಸಬೇಕಾದರೆ ಲಗ್ನ ಬಲವಾಗಿರಬೇಕು, ಅಥವಾ ಲಗ್ನ ಬಲವಿಲ್ಲದೆ ಇದ್ದಾಗ, ರಾಶಿ ಬಲವಾಗಿದ್ದಾಗ 40 ವರ್ಷ ವಯಸ್ಸಿನ ಮೇಲೆ ರಾಶ್ಯಾಧಿಪತಿ ತನ್ನ ಯೋಗಗಳನ್ನು ಕೊಡುವಲ್ಲಿ ಕೈ ಹಿಡಿಯುತ್ತಾನೆ. ಲಗ್ನಾಧಿಪತಿ ಬಲವಿಲ್ಲದೆ ಇದ್ದಾಗ ರಾಶ್ಯಾಧಿಪತಿ ಕೈ ಹಿಡಿದು ಯೋಗಗಳನ್ನು ಯೋಗಿಸಲು ಕಾರಣನಾಗುತ್ತಾನೆ. ಹಾಗೆಯೇ 2 ಗ್ರಹಗಳು ಒಳ್ಳೆಯ ಸ್ಥಾನಗಳಲ್ಲಿದ್ದಾಗ, ಲಗ್ನ ಮತ್ತು ರಾಶಿಯು ಬಲವಾಗಿದ್ದಾಗ ಆ ವ್ಯಕ್ತಿಯು ಬಹಳ ಅದೃಷ್ಟಶಾಲಿ ಎಂದೇ ಹೇಳಬಹುದು. ಲಗ್ನವೂ ಬಲವಿಲ್ಲದೆ ರಾಶಿಯೂ ಬಲವಿಲ್ಲದೆ ಇದ್ದಾಗ
ಯೋಗಗಳು ನಲಿಪೆಯಾಗುತ್ತವೆ, ಫಲಿಸುವುದಿಲ್ಲ. ಹಾಗೆಯೇ ಈ ವೃಷಭ ಲಗ್ನ ತುಲಾ ರಾಶಿ 6ನೇ ಸ್ಥಾನದಲ್ಲಿದ್ದಾಗ, ತುಲಾ ರಾಶಿಯಿಂದ ಗುರುವು 4ನೇ ಸ್ಥಾನದಲ್ಲಿ ಅಥವಾ 7ನೇ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿದ್ದಾಗ ಯೋಗ ಫಲಿಸುತ್ತದೆ. ವೃಷಭ ಲಗ್ನಕ್ಕೆ ತುಲಾದಲ್ಲಿ ಇದ್ದಾಗ ಕಟಕದಲ್ಲಿ ಉಚ್ಚನಾಗುತ್ತಾನೆ, 10ನೇ ಸ್ಥಾನವಾಗುತ್ತದೆ. ಹಾಗಿದ್ದಾಗ 100% ಯೋಗವನ್ನು ಗುರುವು ರಾಹುವು ಕೊಡುತ್ತಾನೆ. ಈ ಯೋಗವು ಯಾವ ಸಮಯದಲ್ಲಿ ಫಲಿಸುತ್ತದೆ ಎಂದರೆ ದಶಾಭುಕ್ತಿಗಳು ಗುರು ದಶೆಯಲ್ಲಿ ಈ ಯೋಗಗಳು ಉತ್ತಮವಾಗಿ ಫಲಿಸುತ್ತದೆ. ಗುರು ದಶೆ ಇಲ್ಲ ಅಂದರೆ ರಾಹು ದಶೆಯಲ್ಲಿ ಈ ಯೋಗಗಳು ಫಲಿಸುತ್ತವೆ. ನಿಮಗೆ ಗುರು ದಶೆಯೂ ಇಲ್ಲ, ರಾಹು ದಶೆಯೂ ಇಲ್ಲ ಅಂದಾಗ ಗುರುಭುಕ್ತಿ ರಾಹು ಭುಕ್ತಿ ಎಲ್ಲಾ ದಶೆಗಳಲ್ಲೂ ಗುರುಭುಕ್ತಿ ರಾಹು ಭುಕ್ತಿ ಎಂದು ಬರುತ್ತದೆ. ಆಗಲೂ ಸಹ ಈ ಯೋಗಗಳು ಕಡಿಮೆ ಸಮಯದಲ್ಲಿ ಒಳ್ಳೆಯ ಯೋಗವನ್ನು ಕೊಡುತ್ತದೆ. ಅದು ಕನಿಷ್ಠ 1.5 ವರ್ಷ 2 ವರ್ಷ ಹೀಗೆ ಒಂದೊಂದು ಭುಕ್ತಿ ಬಂದಾಗ ಆ ಭುಕ್ತಿಯಲ್ಲಿ ಯೋಗಗಳು ಫಲಿಸುತ್ತವೆ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಮೇಷ ಲಗ್ನಕ್ಕೆ ತೆಗೆದುಕೊಂಡಾಗ ಕನ್ಯಾ ರಾಶಿಯಲ್ಲಿ ರಾಹು ಇದ್ದಾಗ 6ನೇ ಸ್ಥಾನದಲ್ಲಿ, ಕನ್ಯಾ ರಾಶಿಯಿಂದ ಗುರುವು ಮೀನರಾಶಿಯಲ್ಲಿ 7ನೇ ಸ್ಥಾನದಲ್ಲಿದ್ದಾಗ ಈ ಯೋಗ ಫಲಿಸುತ್ತದೆ. 7ರಲ್ಲಿ ಗುರುವಿದ್ದು ಸ್ವಕ್ಷೇತ್ರವಾದಾಗ ಈ ಯೋಗ ಉತ್ತಮ ಫಲಗಳನ್ನು ಈ ಯೋಗ ಕೊಡುತ್ತದೆ. ಗುರುವು ಸ್ವಕ್ಷೇತ್ರದಲ್ಲಿದ್ದರೂ ಉಚ್ಚ ಕ್ಷೇತ್ರದಲ್ಲಿದ್ದರೂ ಸಹ ಈ ಯೋಗ ಉತ್ತಮ ಫಲಿತಗಳನ್ನು ಕೊಡುತ್ತದೆ. ಮಕರ ಲಗ್ನವಾಗಿ 6ರಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ರಾಹು ಇದ್ದಾಗ, ಮಕರ ಲಗ್ನಕ್ಕೆ 6ನೇ ಸ್ಥಾನದಲ್ಲಿ ರಾಹು ಇದ್ದಾಗ, ಮಕರ ಲಗ್ನಕ್ಕೆ 6ನೇ ಸ್ಥಾನ ಯಾವುದು? ಮಕರ ಲಗ್ನಕ್ಕೆ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ರಾಹು ಇದ್ದಾಗ, ಧನುಸುವಿನಲ್ಲಿ ಗುರುವಿದ್ದಾಗ 7ನೇ ಮನೆಯಾಗುತ್ತದೆ. ಇಲ್ಲೂ ಸಹ ಮಿಥುನ ರಾಶಿಯಲ್ಲಿ ಇರುವ ರಾಹುವು ಉತ್ತಮ ಫಲಿತಗಳನ್ನು ಕೊಡುತ್ತಾನೆ. ರಾಹುವು ಮಿಥುನ ಮತ್ತು ಕನ್ಯಾಗಳಲ್ಲಿ ಇದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ. ಹಾಗೆಯೇ ಮಕರ ರಾಶಿಯಲ್ಲಿ ಕುಂಭರಾಶಿಯಲ್ಲಿದ್ದರೂ ರಾಹು ಒಳ್ಳೆಯ ಯೋಗವನ್ನು ಕೊಡುತ್ತಾನೆ. ಮಕರ ಲಗ್ನಕ್ಕೆ 6ನೇ ಸ್ಥಾನದಲ್ಲಿ ರಾಹುವು ಧನುಸುವಿನಲ್ಲಿ ಗುರುವಿದ್ದಾಗ ಒಳ್ಳೆ ಫಲವನ್ನು ಈ ಯೋಗ ಕೊಡುತ್ತದೆ. ರಾಹುವಿಗೆ 7 ಮತ್ತು 4 10ನೇ ಸ್ಥಾನದಲ್ಲಿದ್ದಾಗ ಗುರುವಿನಿಂದ ಲೆಕ್ಕ ಹಾಕಿದಾಗ 3, 6, 9 ಈ ತರಹ ಬರುತ್ತದೆ. ಈ ತರಹ ಬಂದಾಗ ಇದು ಒಳ್ಳೆಯ ಯೋಗವನ್ನು ಗುರು ಮತ್ತು ರಾಹು ಅಷ್ಟೈಶ್ವರ್ಯವನ್ನು ಕರುಣಿಸುತ್ತಾನೆ. ಉತ್ತಮ ಯೋಗವನ್ನು ತನ್ನ ಭುಕ್ತಿಗಳಲ್ಲಿ ಕೊಡುತ್ತಾನೆ. ಸಮಾಜದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಪುತ್ರ ಸಂತಾನ, ಪುತ್ರ ಭಾಗ್ಯ ಎಲ್ಲವೂ ಲಭಿಸುತ್ತದೆ. ತನ್ನ ದಶೆಯಲ್ಲಿ ಅಷ್ಟೈಶ್ವರ್ಯವನ್ನು ಕರುಣಿಸುವ ಈ ಪಾಪಗ್ರಹದಿಂದ ಉಂಟಾಗುವ ಈ ಯೋಗ ಉತ್ತಮವಾದ ಜೀವನದಲ್ಲಿ ಅಭಿವೃದ್ಧಿಯನ್ನು, ಒಳ್ಳೆಯ ಸಕಲ ಐಶ್ವರ್ಯಗಳನ್ನು ಕರುಣಿಸುವ ಗುರು ರಾಹುವಿನಿಂದ ಉಂಟಾಗುವ ಈ ಯೋಗ ಯಾವುದೇ ಶುಭ ಗ್ರಹಗಳಿಗಿನ್ನ ಕಡಿಮೆ ಇಲ್ಲದೆ ಉತ್ತಮ ಯೋಗವನ್ನು ಕರುಣಿಸುತ್ತದೆ. ಗುರುದಶೆ ರಾಹು ಭುಕ್ತಿಯಲ್ಲಿ ಸಾಲಗಳಿರುವುದಿಲ್ಲ ಮತ್ತು ಶತ್ರುಗಳಿರುವುದಿಲ್ಲ. ನಿಮಗೆ ಸ್ಪರ್ಧೆಗಳಿರುವುದಿಲ್ಲ. ನೀವು ಮಾಡಿದ್ದೇ ನಿಮ್ಮದೇ ಒಂದು ಹಾದಿ ಎನಿಸುವ ರೀತಿಯಲ್ಲಿ ಒಂದರ ದಶೆಯಿಂದೇ ಒಂದು ದಶೆ ಪ್ರಾರಂಭವಾಗುವುದರಿಂದ 34 ವರ್ಷಗಳ ಕಾಲ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಈ ಯೋಗ ಫಲಿಸುತ್ತದೆ. ಈ ಯೋಗದಲ್ಲಿ ಹುಟ್ಟಿದವರು ಮಹಾಭಾಗ್ಯಶಾಲಿಗಳು. ಯಾಕೆಂದರೆ ಒಂದು ಪಾಪಗ್ರಹ ಇಷ್ಟೆಲ್ಲ ಯೋಗಗಳನ್ನು ಕೊಡುತ್ತಿದೆ ಎಂದರೆ ಇದಕ್ಕಿನ್ನ ಭಾಗ್ಯ ಇನ್ನೇನಿದೆ. ಸ್ಪರ್ಧೆಗಳಿರುವುದಿಲ್ಲ, ಜಗಳಗಳಿರುವುದಿಲ್ಲ. ಎಲ್ಲ ನಿಮ್ಮ ಶತ್ರುಗಳು ಸಹ ನಾಶವಾಗುತ್ತಾರೆ. 6ನೇ ಸ್ಥಾನದಲ್ಲಿ ರಾಹುವಿದ್ದಾಗ ಶತ್ರುಗಳನ್ನು ನಾಶ ಮಾಡುತ್ತದೆ. ಸ್ಪರ್ಧೆಗಳಿಲ್ಲದೆ ನೀವು ನಡೆದಿದ್ದೇ ಹಾದಿ ಎನ್ನುವಂತೆ ಒಂದು ಸುಗಮವಾದ ದಾರಿಯನ್ನು ನಿಮಗೆ ಜೀವನಕ್ಕೆ ತೋರಿಸುವಂತಹ ದಶೆ ಇದು. ಈ ದಶೆಯಲ್ಲಿ ಹುಟ್ಟಿದವರು ಮಹಾಭಾಗ್ಯಶಾಲಿಗಳು ಎಂದು ಹೇಳಬಹುದು. ಎಲ್ಲ ಲಗ್ನಗಳಿಗೂ ಇದು 100% ಫಲಿಸುತ್ತವೆ ಎಂದರೆ ಆಗಿಲ್ಲ. ಯಾಕೆಂದರೆ ಗುರುವು ಸ್ವಕ್ಷೇತ್ರಗಳಲ್ಲಿದ್ದಾಗ ರಾಹುವಿನಿಂದ 4, 7, 10ನೇ ಸ್ಥಾನದಲ್ಲಿದ್ದಾಗ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಇದು 100% ಫಲಿತಗಳನ್ನು ಕೊಡುತ್ತವೆ. ಒಂದು ಪಕ್ಷ ಸಿಂಹ ರಾಶಿಯಲ್ಲಿ ಗುರುವಿದ್ದು ರಾಹುವಿಗೆ ಅದು 7ನೇ ಸ್ಥಾನ ಅಥವಾ 4ನೇ ಸ್ಥಾನ 10ನೇ ಸ್ಥಾನವಾದಾಗ ಇಲ್ಲೂ ಸಹ ಉತ್ತಮ ಫಲಿತವನ್ನು ಕೊಡುತ್ತದೆ. ಗುರುವು ರಾಹುವಿನಿಂದ 4ನೇ ಸ್ಥಾನವಾದ ವೃಶ್ಚಿಕ ರಾಶಿಯಲ್ಲಿ ಗುರುವಿದ್ದಾಗಲೂ ಸಹ ಉತ್ತಮ ಫಲವನ್ನು ಕೊಡುತ್ತವೆ. ಸಿಂಹ ರಾಶಿಯಲ್ಲಿ ಗುರುವು ಎಕ್ಸಾಲ್ಟೇಷನ್ ಆಗುವ ಸಮಾನವಾದ ಯೋಗವನ್ನು ಗುರುವು ಸಿಂಹ ರಾಶಿಯಲ್ಲಿದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ. ಇದು ಎಲ್ಲ ಲಗ್ನಗಳಿಗೂ ಫಲಿಸುವುದಿಲ್ಲ. 50% ಬೇರೆ ಲಗ್ನಗಳಿಗೆ ಗುರುವು ಸ್ವಕ್ಷೇತ್ರಗಳನ್ನು ಬಿಟ್ಟು ಧನುಸ್ಸು, ಮೀನ ಅಥವಾ ಕಟಕ, ಸಿಂಹ ಈ ರಾಶಿಯಲ್ಲಿ 100% ಫಲಿತಗಳನ್ನು ಕೊಡುತ್ತವೆ. ಬೇರೆ ರಾಶಿಗಳಲ್ಲಿದ್ದಾಗ 50% ಫಲಿತಗಳು ಖಂಡಿತವಾಗಿಯೂ ಇರುತ್ತವೆ. ಮೊದಲೇ ಹೇಳಿದಂತೆ ಲಗ್ನಾಧಿಪತಿ ಬಲವಿರಬೇಕು. ಇಲ್ಲದೆ ಇದ್ದಾಗ ರಾಶ್ಯಾಧಿಪತಿಯಾದರೂ ಬಲವಾಗಿದ್ದಾಗ ಈ ಯೋಗ ನಿಮಗೆ ಫಲಿಸುತ್ತದೆ. ವಿಡಿಯೋ ಬಗ್ಗೆ ಸಂದೇಹಗಳು, ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.